ನಾನು ತೆಪ್ಸ್ಕೊಳ್ಬೇಕು ಅದೇನು ಬೇಸರ ಸಾವಿರ ಆಯ್ತು ಮನುಷ್ಯನಿಗೆ. ಯಾವುದೋ ಯವನೇ ಏನೋ ಮಾಡ್ತಾರಂತ ದಿಂಬಲಕ್ಕೆ ಹೋಗ್ಬಿಟ್ಟು ದಯವಿಟ್ಟು ಅಲ್ಲಿ ಫೇಲ್ ಆಗತ್ತೆ. ಅದು ಕರೆಕ್ಟ್. ಈಗ ಕಂಪ್ಯಾರಿಸನ್ ಜಾಸ್ತಿ ಐತೆ. ಮಾಡ್ಕೊಳ್ಳೇಬೇಡ್ರಿ. ಅವ್ರ ಇಂಜಿನಿಯರಿಂಗ್ ಮಾಡಿದಂತ ನಾವು ಇಂಜಿನಿಯರಿಂಗ್ ಮಾಡೋದು, ಅವ್ನ್ ಡಾಕ್ಟರ್ ಆದಂತ ನಾವು ಡಾಕ್ಟರ್ ಆಗೋದು. ನೀವು ಇಷ್ಟಪಟ್ಟು ಏನು ಆಯ್ಕೆ ಮಾಡ್ಕೊಳ್ತೀರ ಅದು ನಿಮ್ಮಲ್ಲಿ ಇಟ್ಕೊಂಡು ಹೋಗಿ, ಅದು ಬಹಳ ಮುಖ್ಯ. ಈ ಉದಾಹರಣೆಪ್ಪ, ಒಂದು ಇದರಲ್ಲಿ ಬರುತ್ತೆ ಬಿಸ್ನೆಸ್, ಇದರಲ್ಲಿ ನಮ್ಮ ಸೊಸೆ ಹೋಗಿದ್ದಾಳೆ. ಅವಳು ಪ್ರತಿ ಅಂಗಡಿಗೂ ಈಗ ಓದ್ಕೊಂಡು ಪ್ರತಿ ಅಂಗಡಿಗೂ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಪ್ರತಿಯೊಂದು ಅಂಗಡಿ ಚೆಕ್ ಮಾಡ್ಕೊಂತ ಹೋಗ್ಕೊಳ್ಳ. ಅವಳು ಇಲ್ಲಿ ಎಷ್ಟು ವ್ಯಾಪಾರ ಆಯ್ತು, ಸರ್ಕಾರ ಬಿಟ್ಟು ಅದನ್ನೆಲ್ಲ ನೇಮಿಸ್ತತಿ ಬಿಟ್ಟು ಪ್ರತಿಯೊಂದು ಅಂಗಡಿ ವ್ಯಾಪಾರ ಎಷ್ಟು ಅದನ್ನು ಚೆಕ್ ಮಾಡಿ. ಅವ್ರಿಗೆ ಪೇಮೆಂಟ್ ಇರ್ತದೆ, ಸಂಬಳ ಇರ್ತೈತಿ. ಹೌದು, ಅದಕ್ಕೆ ಯಾವುದೂ ಕೀಳಿರಿಮೆಲ್ಲ ಜೀವನದಲ್ಲಿ. ನಾವಾಗಿ ಕಲ್ಪನೆ ಹಂಗೆ ಮಾಡ್ಕೊಂತ ಒಂದು ಜೀವನ ಸೆಟಲ್ಮೆಂಟ್ ಆಗಿ ಚೆನ್ನಾಗಿರ್ತದೆ. ಚೆನ್ನಾಗಿ ಹೋದ್ರಿ. ನಿನ್ನ ಹೆಸರು ಮನೋಜ್. ಈಗ ನಾನು ನಮ್ಮ ಅಣ್ಣನ ಮಕ್ಕಳಿಗೆ ಮನೋಜ್ ಕುಮಾರ್, ನಮ್ಮ ಅಣ್ಣನ ಮಗನು ಈಗ MBA ಇದನ್ನು ಮಾಡ್ಕೊಂಡ BMS. ನಾನು ಹೋಗ್ಬೇಡಿಲ್ಲ ಅಂತ ಹೇಳಿದೆ. ದಯವಿಟ್ಟು ಹೋಗ್ಬೇಡ ಅಂತ ನನಗೆ ಹೇಳದೆ ಕೇಳದಲ್ಲಿ ಹೋಗ್ಬಿಟ್ಟು. ಇನ್ನೊಬ್ಬ ಅಣ್ಣನ ಮಗ BMS ಏನೈತಿ ಯಾತ್ರದಿಲ್ಲ. MBBS ಆದರಿಗೆ MBBS ಇಲ್ಲ, ಅದು ಕರೆಕ್ಟ್. ಡಾಕ್ಟರ್ ಹೇಳ್ಯಾರ ಸರ್, MBBS ಮಾಡಕ್ ಹೋಗ್ಬೇಡ್ರಿ, ಮೊನ್ನೆ ಡಾಕ್ಟರ್ ಹೇಳಿದ್ದಾರೆ. ಈಗ ನಾನು ಆರ್ಥೋಪೆಡಿಕ್ಸ್ ಡಾಕ್ಟರ್ ಮೈಸೂರಲ್ಲಿದ್ದೀನಿ. ಇನ್ನೊಬ್ಬ ಅಣ್ಣನ ಮಗ ಅವನು ನಾನು ಬೆಂಗಳೂರಿಗೆ ಇದಕ್ಕೆ ಸೇರಿಸಿ ಇಂಜಿನಿಯರಿಂಗ್ ಸೇರಿಸಿದ್ದೆ ENC-ನ. ಇವತ್ತು ಅವನು ಕಂಟಿನ್ಯೂಷನ್ ಮಾಡಿದರೆ ಎಜುಕೇಷನ್ ಮುಗಿಸ್ಕೊಂಡು 1 ಲಕ್ಷದ ಮೇಲೆ ಸ್ಯಾಲರಿ ತಗೊಂಥದ್ದು. ಯಾರೋ ಮಾತೇಳಿ ಬಿಟ್ಟು ಬಂದು BMS ಹೋಗಿ ಅಡ್ಮಿಷನ್ ಮಾಡಿಸ್ಬೇಕು ಮತ್ತೆ ನೀವು ಹಾವೇರಿಯಲ್ಲಿ. ನನಗೆ ಗೊತ್ತೇ ಇಲ್ಲ ಅವನು. ಆಮೇಲೆ ಹೇಳ್ತಾನೆ, ನಾನು ಇದನ್ನು ಮಾಡಿ ಡಿಸ್ಕನೆಕ್ಟ್ ಮಾಡಿ ಇದಕ್ಕೆ ಮಾಡಿ ನಾನು BMS ಸೇರಿಸಿ ಉದ್ದಾರಕ್ಕೆ ಹೋಗ್ಬಿಟ್ಟೆ. ಏನೂ ಇಲ್ಲ. ಅವನು ಬೆಂಗಳೂರಾಗ ಯಾವುದೋ ಕ್ಲಿನಿಕ್ ಪೇಷಂಟ್ ಬಂದರೆ ಸರಿ, ಯಾವುದೋ ಒಂದು ಏರಿಯಾದಾಗ ಅವರು ಏನು ಕೊಡಲ್ಲ, ನಿಮ್ದು ಏನು ಇರ್ತದೆ ಫೀಸ್ ತಗೊಳ್ರಿ ಅಷ್ಟೇ. ಆಮೇಲೆ ಇನ್ನೊಬ್ಬ ಅಣ್ಣನ ಮಗ ಅರ್ಪಳಿಗೆ ಹೋದವು. 1.5 ವರ್ಷ ನೀನು ಬಾಂಡ್ ಪೇಪರ್ ಬರ್ಕೊಡ್ಬೇಕು, ನೀನು ಡಾಕ್ಯುಮೆಂಟ್ಸ್ ಕೊಡಬೇಕು, ತಿಂಗಳು 10,000 ಕೊಡ್ತೀವಿ, 1.5 ವರ್ಷ ಬರ್ಕೊಡ್ಬೇಕು. ಆಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾ ಬಂದು 10,000 ನಮಗೆ ಅದಕ್ಕೆ BMS ಮಾಡ್ಕೊಂಡು ಅದು ಜೀವನ ಅಂತಾರೆ. ನಾನು ಹೇಳಿದೆ ಬ್ಯಾಡ್ರಿ, ಹೋಗ್ಬೇಡ್ರಿ ಅಂತ ಕೇಳಿದೆ. ಹೋಗ್ಬೇಡ್ರಿ, ನೀವು ಯಾವ್ದಾರು ಇಂಜಿನಿಯರಿಂಗ್ ಮಾಡ್ಕೊಂಡ್ರಿ ನಿಮ್ಮ ಇಷ್ಟ ಸರ್, ಅದಕ್ಕೆ ಲೈಫ್ ಇದೆ. ಅದಿಲ್ಲ ಬೇರೆ ಓದ್ಕೆ ಏನಾರು ಅಲ್ಲ. ನಮ್ಮದು ಇಂಡಿಯನ್ ಎಜುಕೇಷನ್ ಬಗ್ಗೆ, ನಿಮ್ಮ ಇಂಡಿಯನ್ ಎಜುಕೇಷನ್ ಹೆಂಗಪ್ಪ ಅಂದರೆ ಎಂಥ ಚೆನ್ನಾಗಿದೆ, ಆದರೆ ಉಪಯೋಗಿಸ್ಕೊಳ್ತಕ್ಕಂಥ ವಿಧಾನ ಗೊತ್ತಿಲ್ಲ. ಈಗ ಫಾರಿನರ್ ಬೇರೆ ದೇಶದಲ್ಲಿದೆ, ಅಲ್ಲಿ ತಕ್ಕಂಗೆ ಖರ್ಚು ತಕ್ಕಂಗೆ ಇರುತ್ತೆ. ನಾನು ಅದನ್ನು ಹೇಳಲ್ಲ. ನಮ್ಮ ದೇಶ ತಕ್ಕಂಗೆ ನಮಗೆ ಸಾಕು, ಅದನ್ನು ಒಳ್ಳೆ ರೀತಿ ಯುಟಿಲೈಸ್ ಮಾಡ್ಕೋಬೇಕಷ್ಟೇ, ಏನಿಲ್ಲ. ಎಜುಕೇಷನ್ ಬರೀವತ್ತು ಇದು ನಡೀತದೆ ಬಿಡ್ರಿ. ಎಲ್ಲ ಇವ್ರು ರಾಜಕೀಯ ನೋಡ್ಬಿಟ್ಟು ದೊಡ್ಡ ನಮಸ್ಕಾರ, ಏನೇನು ಬೇಡ, ಯಾವನು ನಾವು ಹೊಲಸು ಅದರಂಥ ಹೊಲಸು ಯಾವುದಲ್ಲ. ಈಗ ಹಳ್ಳಿ ಬಳ್ಳಾರಿ ಒಡೆದಾಟಕ್ಕೆ ಚೆನ್ನವನಪ್ಪ, ಸಾಮಾನ್ಯ ಜನ ಸತ್ತಪ್ಪ. ಅವ್ರು ಒಬ್ಬನಿಗೆ ಏನಾಗಿತ್ತು, ಅವ್ರಿಗೆ ಸತ್ತಾರ ಅವರು ಯಾರು ಸತ್ತ, ಅವರು ಬೆಳೆ ಅಷ್ಟೇ. ಅವ್ರು ಒಂದಕರೆ ಅವ್ರು ಒಂದರಿ, ಅವರು ಇಂಥವು ಸಿಗಬೇಕು ಅವ್ರಿಗೆ, ಸಿಗಬೇಕು. ರಾಜಕೀಯ ಲಾಭ, ರಾಜಕೀಯ ಲಾಭನೇ ಅಮಾಯಕರು ಬಲಿ. ಇನ್ನೊಂದೇನಲ್ಲ, ಈ ಮೀಡಿಯಾದವ್ರಿಗೆ ಕೂಡ ಬೆನಿಫಿಟ್, TRP ಬೇಕು ಅವ್ರಿಗೆ. ಇವೆಲ್ಲ ಮಾತಾಡಕ, ಇವು ನಮ್ಮ ಎಜುಕೇಶನ್ ಬಗ್ಗೆ ಮಾತಾಡಲ್ಲ. ಇವಲ್ರಿ ನೀನು ಯಾವ ಚಾನಲ್ ಅಲ್ಲಿ ಹಾಕಪ್ಪ, ರೈತರ ಬಗ್ಗೆ ಆಗಲಿ, ಒಂದು ಕಸಬಿನ ಬಗ್ಗೆ ಆಗಲಿ, ದುಡಿಮೆ ಮಾಡ್ತಾರೆ, ಏನಾದ್ರು ಹೇಳ್ತಾರೆ. ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಲ್ಲ. ಯುವಕರ ಬಗ್ಗೆ, ಏನಂತಾರೆ, ಯುವಕರೇ ನಮ್ಮ ದೇಶದ ಆಸ್ತಿ ಅಂತಾರ, ಆಸ್ತಿ ಬಗ್ಗೆ ಮಾತಾಡಕ್ಕೆ ನಮಗೆ ತಲೆ. ನಾವು ಅಯ್ಯೋ ಎಲ್ಲ ರಂಗದಲ್ಲಿ, ಇವನ್ ನಾನು ಎಲ್ಲದರಲ್ಲಿ ಗೆದ್ದು ಬಂದೀನಿ. ನಾನು ಪ್ರತಿಯೊಂದರಲ್ಲಿ, ನಾನು ಶಾಲೆಗೆ ಜವಾನ್ರಿಲ್ಲ ಅಂದರೆ ಟಾಯ್ಲೆಟ್ ರೂಮ್, ಬಾತ್ರೂಮ್ ತೊಳೆದು ಕಸ ಹೊಡೆದು ಬಂದೀನಿ ನಾನು. ಯಾಕೆ? ನನಗೆ ಅನ್ನ ಕೊಡ್ತಾರೆ ಮಕ್ಕಳಿಂದ, ಅವತ್ತು ಮರಿಬಾರ್ದು. ಮತ್ತು ನಾನು ಚೆನ್ನಾಗಿದ್ದೀನಿ ಸರ್. ಇವಾಗ ನಮ್ಮ ಇಂಡಿಯಾದಲ್ಲಿ ಅಂದರೆ ಎಜುಕೇಷನ್ ಬಗ್ಗೆ ಪ್ರೈವೇಟ್ನವರಿಗೆ ಪ್ರೈವೇಟೈಸೇಷನ್ ಅವ್ರಿಗೆ ಅಂಥವ್ರ ಬಗ್ಗೆ ಏನು ಹೇಳಬೇಕು? ಅವರು ದುಡ್ಡು ಹಾಕ್ತಾರೆ, ಇವರು ಬಿಟ್ಕೊಡ್ತಾರೆ. ಯಾಕೆ? ತಲೆನೇ ಕೆಡ್ಸೋಣ ಬೇಡ, ಆರಾಮ್ ಫ್ರೀ ಸಂಬಳ ತಗೊಂಡ್ಬಿಡ. ರಾಜಕೀಯದವರೇ ಇನ್ಸ್ಟಿಟ್ಯೂಷನ್ ಮಾಡ್ಕೊಂಡಾರಲ್ಲ, ಅವರವೇ ಅದಾವಲ್ಲ ಯಾರು ಗೃಹ ಸಚಿವದನ್ನ ಪರಮೇಶ್ವರ, ಆಮೇಲೆ ಸತೀಶ್ ಜಾರಕಿಹೊಳಿ ಎಲ್ಲ ಪ್ರದೀಪೇಶ್ವರ ದೊಡ್ಡ ಮೊನ್ನೆ ಶಾಮೂರ್ ಯಾರು ತಗೊಂತೇಪ ನೀನು? ಅವ್ರು ಬೇಳೆ ಕಳೆ ಬೇಯಿಸಿ ಹಾಕ್ರಿ ಸರ್. ಓಕೆ, ಇವಾಗ ಫಾರಿನಾಗೆಲ್ಲ ಸಿಂಹ
ಎಲ್ಲರಿಗೂ ಒಂದೇ ಎಜುಕೇಶನ್ ಪಾಲು ಆಲ್ ಆರ್ ಈಕ್ವಲ್. ಇದು ಗೌರ್ಮೆಂಟೇ ಕೊಡುತ್ತೆ, ಪ್ರೈವೇಟ್ ಇಲ್ಲ, ಗೌರ್ಮೆಂಟ್ ಇಲ್ಲ, ಒಂದೇ ಆಲ್ ಆರ್ ಈಕ್ವಲ್. ಶಿಕ್ಷಣ ಶ್ರೀಮಂತನ ಆಗ್ಲಿ ಬಡವನ ಆಗ್ಲಿ ಹೌದು ಒಂದೇ ಫೀಸ್, ಒಂದೇ ಎಜುಕೇಶನ್, ಒಂದೇ ಸಿಲೆಬಸ್, ಅದೇ ಒಂದೇ ಇದೆ. ನೋಡಪ್ಪ ಭಾರಿ ಒಳ್ಳೇದು. ಕೀಳಿರಿಮೆ ಬರೋದೇ ಇಲ್ಲ ಇದು. ಇದು ನಮ್ಮ ಇಂಡಿಯಾದಾಗ ಎಲ್ಲಿ ತನಕ ಇದು ಉದ್ಧಾರ ಆಕತಿ, ದೇಶ ಉದ್ಧಾರ ಆಗಕ್ ಸಾಧ್ಯ ಇಲ್ಲ. ಒಬ್ಬರ ಕೈ ಕಣ್ಣ ಸುಣ್ಣ, ಒಬ್ಬರ ಕೈ ಬೆಣ್ಣೆ. ಹೆಂಗಾಗ್ಬಿಡದ್ ಗೊತ್ತಾ, 224 ಜನ ಪೊಲಿಟಿಕ್ಸ್ ಎಲ್ಲಾರು ಸ್ವಲ್ಪ ಫಂಡ್ ಹಂಚ್ಕೊಂಡ್ ಅವರೇ ಉದ್ದಾರ ಆಗ್ತಾರ ಹೊರ್ತಾ ಇಷ್ಟ. ಇನ್ನೊಂದ್ ಬಗ್ಗೆ ನಮ್ಮ ಎಜುಕೇಶನ್ ಬಗ್ಗೆ ಹೇಳಕ್ಕೆ ಅಂದ್ರೆ ಬಾಬಾ ಅವರು ಆಗ್ಲಿ ಅವರು ಒಳ್ಳೆ ಕೆಲಸ ಮಾಡಾರ, ನಾನು ಒಪ್ಕೊಂತೀನಿ ಅಂತೆ, ತಪ್ಪಂತ ಓದೋದನ್ ತಪ್ಪಂತಲ್ಲ ಇಲ್ಲ. ನಾವು ಎಲ್ಲ PhD ಮಾಡುವವರೆಗೆ ಅವೇ ಇರ್ತಾವ, ಅದು ಅವನೇ ಸುತ್ತೋಗಿಂದು ಅದೇ ಡೇಟ್ ಅದೇ ಓದೋ ಅವಶ್ಯಕತೆ ಐತಾ? ಮೊದಲು ನಮ್ಗೆ SSLC ಅಲ್ಲಿ ಪ್ರತಿ ವರ್ಷ ಔರಂಗಜೇಬನ ಮರಣ 1702 ಏನ್ ತಗೊಂಡ್ ಏನ್ ಮಾಡ್ತೀವಿ, ಕೆಲಸ ಮಾಡತ್ತೀವಿ, ಬೇಕರಿ ಬಂದ್ರೆ ಇಲ್ಲ